ನಮ್ಮಲ್ಲಿ ಋಣಭಾರ ಅಂತಂದರೆ ನೆಗೆಟಿವ್ ಎಮೋಷನ್ಸ್ ಹೆಚ್ಚಾಗ್ತಾ ಇರುತ್ತೆ. 4ನೇ ಅವತಾರ ನರಸಿಂಹ ಅವತಾರ. ಅಂಥ ರೀತಿ ಹಿರಣ್ಯಕಶ್ಯಪಗಳು ನಮ್ಮಲ್ಲಿ ದಿನೇ ದಿನೇ ಹೆಚ್ಚು ಬರ್ತಾರೆ. ನೆಗೆಟಿವ್ ಎಮೋಷನ್ಸೇ ಹಿರಣ್ಯಕಶ್ಯಪರು. ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಿಮಗೆ ಏನು ಬೇಕು ಅವೆಲ್ಲ ಸಿಗ್ತಾ ಬರುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಮುಂದುವರೆದಂಥ ಮುದ್ರೆಯ ಭಾಗಗಳು. ಈಗಾಗಲೇ ಎಷ್ಟೋ ಮುದ್ರೆಗಳನ್ನು ನಿಮಗೆ ಹೇಳಿಕೊಟ್ಟಿರುವಂಥದ್ದು, ಅದರ ಲಾಭಗಳನ್ನು ಕೂಡ ಪಡ್ಕೊಂಡಿದ್ದೀರಿ. ಅದನ್ನು ಅದೇ ರೀತಿ ಇಂದೂ ಕೂಡ ಅತ್ಯಂತ ಉತ್ತಮವಾದಂಥ ಮುದ್ರಾ ಅಂತ ಹೇಳಬಹುದು. ಯಾಕೆ ಅಂತಂದರೆ ದಿನೇ ದಿನೇ ನಮ್ಮ ಸಾಮಾಜಿಕ ಆನುವಂಶಿಕತೆಯಿಂದ ನಮ್ಮಲ್ಲಿ ಋಣಭಾರ ಅಂತಂದರೆ ನೆಗೆಟಿವ್ ಎಮೋಷನ್ಸ್ ಹೆಚ್ಚಾಗ್ತಾ ಇರುತ್ತೆ. ಇದಕ್ಕೆ ತಕ್ಕಂತೆ ಎಷ್ಟೋ ಮುದ್ರೆಗಳನ್ನು ನಾನು ಹೇಳಿದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಬದಲಾವಣೆ, ಸುಲಭವಾಗಿ ಮಾಡುವಂಥದ್ದು, ಕ್ಲಿಷ್ಟ ಇಲ್ಲದೆ ಇರುವಂಥ ಈ ಅತ್ಯುತ್ತಮವಾದಂಥ ಈ ಮುದ್ರೆ. ಈ ಮುದ್ರೆ ಹೆಸರು ಮೊದಲಿಗೆ ಹೇಳ್ತೀನಿ, ಸಿಂಹಕ್ರಾಂತ ಅಂತೇಳಿ. ಈ ಮುದ್ರೆಯಿಂದ ನಮ್ಮಲ್ಲಿ ಎಷ್ಟೋ ರೀತಿಯಾದ ನೆಗೆಟಿವ್ ಎಮೋಷನ್ಸ್ಗಳು ನಮ್ಮಲ್ಲಿ ಇರುತ್ತೆ. ದಿನೇ ದಿನೇ ಬರ್ತಾ ಇರುತ್ತೆ, ನಮ್ಮನ್ನು ಹಲ್ಲಾಡಿಸುತ್ತೆ, ಮತ್ತೆ ಆಚೆ ಹೋಗುತ್ತೆ, ಕೆಲವೊಂದು ಸಲ ಅಲ್ಲೇ ಇದ್ದುಬಿಡುತ್ತೆ. ಅಂತಹ ಬಂದಂಥ ನೆಗೆಟಿವ್ ಎಮೋಷನ್ಸ್ನ ಕಂಪ್ಲೀಟಾಗಿ ನಿರ್ಮೂಲನೆ ಮಾಡುವಂಥ ಈ ಸಿಂಹಕ್ರಾಂತ ಮುದ್ರ, ಈ ಪುರಾಣಗಳ ಪ್ರಕಾರ ನಾವು ನೋಡುವುದಾದರೆ ಮಹಾವಿಷ್ಣುವಿನ ಅವತಾರವೇ 4ನೇ ಅವತಾರ ನರಸಿಂಹ ಅವತಾರ. ಈ ರೀತಿಯಾದ ನೆಗೆಟಿವ್ ಎಮೋಷನ್, ಅಂಥ ರೀತಿ ಹಿರಣ್ಯಕಶ್ಯಪಗಳು ನಮ್ಮಲ್ಲಿ ದಿನೇ ದಿನೇ ಹೆಚ್ಚು ಬರ್ತಾರೆ. ನೆಗೆಟಿವ್ ಎಮೋಷನ್ಸೇ ಹಿರಣ್ಯಕಶ್ಯಪರು ಅಲ್ವೇ? ಅಂತಹ ನೆಗೆಟಿವ್ ಇಂದ ಉಂಟಾದಂತಹ ತೊಂದರೆಗಳಿಗೆ ಅಷ್ಟಿಷ್ಟಲ್ಲ, ಅಂತಹ ನಕಾರಾತ್ಮಕ ಶಕ್ತಿ, ಋಣ ಶಕ್ತಿಗಳನ್ನು ನಮ್ಮಲ್ಲಿ ಇರಬಾರ್ದು ಅಂತಂದರೆ ಈ ಸಿಂಹಕ್ರಾಂತ ಮುದ್ರೆಯನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಿಮಗೆ ಏನು ಬೇಕು ಅವೆಲ್ಲ ಸಿಗ್ತಾ ಬರುತ್ತೆ, ಏನು ಬೇಡ ಅವೆಲ್ಲ ಆಚೆ ಹೊರಗಡೆ ಹೋಗ್ತಾ ಇರುತ್ತೆ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನಾನು ಯೂಟ್ಯೂಬ್ ಮೂಲಕ ನೋಡಿ ಇದು ಮುದ್ರಾ ತರಗತಿಗೆ ಬಂದಿದ್ದು ತುಂಬ ಒಳ್ಳೆ ಅನುಭವ ಆಯಿತು. ಕುಬೇರ ಮುದ್ರೆ ಆ್ಯಕ್ಟಿವೇಶನ್ ಮಾಡಿಸಿದ್ದು ತುಂಬ ಖುಷಿ ಅನಿಸ್ತು. ಹೇಗೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಗುರೂಜಿಗಳೇ ಹೇಳಿಕೊಟ್ರು. ಆಮೇಲೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಯಾವ ಥರ ಮುದ್ರೆಗಳು ಹಾಕಬೇಕು, ನಮ್ಮ ಧೈರ್ಯಕ್ಕೆ, ಭಯ ಹೋಗಲಾಡಿಸ್ಲಿಕ್ಕೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಮುದ್ರೆಗಳನ್ನ ನಾನು ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ
ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಈ ಮುದ್ರೆಯ ಮಾಡುವ ವಿಧಾನ ಅತ್ಯಂತ ಸುಲಭ. ನೀವು ಪದ್ಮಾಸನ, ಸುಖಾಸನ, ವೀರಾಸನ ಯಾವುದಾದರೂ ಆಸನದಲ್ಲಿ ಕುಳಿತು, ಚೇರ್ ಮೇಲೆ ಬೇಕಾದರೂ ಕುಳಿತು ಮಾಡಬಹುದು, ತೊಂದರೆ ಏನೂ ಇಲ್ಲ. ಈ ಮುದ್ರೆಯನ್ನು ಹಿಡಿಯುವಂಥದ್ದು ಇಷ್ಟೇ. ಭುಜದ ನೇರಕ್ಕೆ ಈ ರೀತಿ ಬರಬೇಕು. ಎರಡೂ ಕೈಗಳನ್ನು ಊರ್ಧ್ವವಾಗಿರಬೇಕು. ಬೆರಳುಗಳು ಒಂದಕ್ಕೊಂದು ಈ ರೀತಿ ಟಚ್ ಆಗಿರಬೇಕು ಅಷ್ಟೇ. ಈ ರೀತಿ ಹಿಡಿದು ನೀವು ಸೌಮ್ಯವಾದ ರೀತಿಯಲ್ಲಿ ಧ್ಯಾನದ ಸ್ಥಿತಿಯಲ್ಲಿ ಕುಳಿತು 10 ರಿಂದ 15 ನಿಮಿಷಗಳ ಕಾಲ ಅಭ್ಯಾಸ ಮಾಡುವುದರಿಂದ ನಿಮ್ಮಲ್ಲಿ ಎಷ್ಟೋ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ದೂರ ಆಗ್ತವೆ. ನಕಾರಾತ್ಮಕ ಎಂದರೆ ನೆಗೆಟಿವ್. ಎಷ್ಟೇ ಇರಲಿ ಅದು ನಿಮ್ಮದಲ್ಲ ಎನ್ನುವಂಥ ರೀತಿಯಲ್ಲಿ ಆಚೆ ಹೋಗುತ್ತೆ. ನೀವು ಅದರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಯಾವಾಗ ದೂರ ಆಗುತ್ತೋ ಆಗ ಅಂದಿನಿಂದ ನಿಮ್ಮ ಬೆಳವಣಿಗೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ನೀವು ದಿನೇ ದಿನೇ ಎತ್ತರ ಸ್ಥಿತಿಯಲ್ಲಿ ಬೆಳೀತಾ ಹೋಗ್ತೀರಿ. ಈ ಸಿಂಹಕ್ರಾಂತ ಮುದ್ರೆಯನ್ನು ಸತತ ಅಭ್ಯಾಸದಿಂದ ಜ್ಞಾನ, ಬುದ್ಧಿ ಚುರುಕು, ನೆನಪಿನ ಶಕ್ತಿ, ಕೆಲಸ ಮಾಡುವುದರಲ್ಲಿ ಉತ್ಸಾಹ, ಜಾಣತನ, ತಾಳ್ಮೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಮ್ಮಲ್ಲಿ ಋಣ ಅಂತಂದರೆ ನೋಡಿ, ಅದೇ ನೆಗೆಟಿವ್, ಅದು ಇರಬಾರ್ದು ಅಂತ ಹೇಳ್ತಾರೆ. ಅದು ಇದ್ದಾಗ ಏನಾಗುತ್ತೆ, ನಮಗೆ ಕೆಟ್ಟ ಆಲೋಚನೆಗಳು ಬರುತ್ತೆ, ಕೆಲಸ ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಏನಾದರೂ ಮಾಡಬೇಕಂತ ಹೋದರೆ ಅಡ್ಡಿ ಆತಂಕಗಳೇ ಹೆಚ್ಚು. ಅದರ ಜೊತೆಯಲ್ಲಿ ಸಾಮಾಜಿಕ ಆನುವಂಶಿಕತೆ, ಅದರಿಂದ ಕೂಡ ಎಷ್ಟೋ ರೀತಿಯಾದ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಹೊರಭಾಗದಿಂದ ಒಳಭಾಗದಿಂದ. ಅದಕ್ಕಾಗಿ ಒಳಭಾಗದಲ್ಲಿ ಆದರೂ ಸರಿ, ಹೊರಭಾಗದಲ್ಲಿ ಆದರೂ ಸರಿ, ನಿಮ್ಮನ್ನು ಎಷ್ಟೋ ರೀತಿಯಾದ ರಕ್ಷಣೆ ಮಾಡುವಂಥ ಅತ್ಯಂತ ಮುದ್ರ ಈ ಸಿಂಹಕ್ರಾಂತ ಮುದ್ರ. ಸತತವಾಗಿ ಅಭ್ಯಾಸ ಇರಬೇಕು. 1 ದಿನ ಮಾಡಿ 2 ದಿನ ಮಾಡಿದ್ರೆ ಆಗೋದಿಲ್ಲ ನಿಮಗೆ. ಸತತವಾಗಿ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಯಾವಾಗ ನೆಗೆಟಿವ್ ರಿಮೂವ್ ಆಗುತ್ತೆ ಆವಾಗ ನಿಮಗೆ ಲಾಭ ತಾನೆ. ಇದು ಯಾವುದೇ ರೀತಿಯ ಖರ್ಚುಗಳಿಲ್ಲ. ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಏನೂ ಇಲ್ಲ. ಕುಳಿತಂಥ ಸಂದರ್ಭದಲ್ಲಿ ಮಾಡುವಂಥದ್ದು. ನಿಮಗೆ ಧ್ಯಾನದಲ್ಲಿ ಏನಾದರೂ ಅನುಭವ ಇದ್ದರೆ ಈ ಸ್ಥಿತಿಯಲ್ಲಿ ಇಟ್ಕೊಂಡು ಧ್ಯಾನವನ್ನು ಮಾಡಿ. ಸ್ವಲ್ಪ ಕೆಲವೊಂದು ಪ್ರಾಣಾಯಾಮಗಳಿದೆ, ಅಂತಹ ಪ್ರಾಣಾಯಾಮಗಳನ್ನು ಕೂಡ ಈ ಸಿಂಹಕ್ರಾಂತ ಮುದ್ರೆಯಲ್ಲಿ ಮಾಡಿ ಮತ್ತಷ್ಟು ಲಾಭವನ್ನು ಪಡಿಬಹುದು. ನೀವು ನಮಗೆ ಪ್ರಾಣಾಯಾಮ ಗೊತ್ತಿಲ್ಲ, ಚಿಂತೆ ಬೇಡ, ಸತತವಾಗಿ ಕೂತ್ಕೊಂಡು ಮಾಡಿ, ಸುಮ್ಮನೆ ಕೂತಾಗ ಮಾಡಿ. ಆದರೆ ಸ್ವಲ್ಪ ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ನಾನು ಕೆಲವೊಂದು ಮುದ್ರೆಗಳನ್ನು ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಕೂತಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಮಾಡಬೇಕಂತ ಕೆಲವೊಂದು ಮುದ್ರೆಗಳನ್ನು ಹೇಳಿದ್ದೀನಿ. ಇದು ಆದರೆ ಎಲ್ಲೇ ಕೂತೀನಿ, ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ ಅಷ್ಟೇ ಸಾಕು. ಪಾರ್ಕಲ್ಲಿ ಕೂತ್ಕೊಳ್ತೀರ ಕೂತ್ಕೊಳ್ಳಿ, ಮನೆಯಲ್ಲಿ ಕೂತ್ಕೊಳ್ಳಿ. ಒಟ್ಟಿನಲ್ಲಿ ಮಾತಾಡದೆ ಮೌನವಾಗಿ ಕೂತಿರಬೇಕು ಅಷ್ಟೆ. ಆಗ ನಿಮಗೆ ಲಾಭ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದೇ ರೀತಿ ಹೋಲುವಂಥ ಎಷ್ಟೋ ಮುದ್ರೆಗಳನ್ನು ಹೇಳಿದ್ದೀನಿ. ವಜ್ರ ಮುದ್ರೆಯನ್ನು ಹೇಳಿದ್ದೀನಿ, ಗದಾ ಮುದ್ರೆಯನ್ನು ಹೇಳಿದ್ದೀನಿ, ಇನ್ನೂ ಅನೇಕ ಮುದ್ರೆಗಳಿದೆ. ಅದನ್ನು ಒಂದೊಂದಾಗಿ ಇದು ಒಂದಿನ ವಜ್ರ ಮುದ್ರೆಯನ್ನು ಅಭ್ಯಾಸ ಮಾಡಿ, ಗದಾ ಮುದ್ರೆಯನ್ನು ಅಭ್ಯಾಸ ಮಾಡಿ, ಸಿಂಹಕ್ರಾಂತ ಮುದ್ರೆಯನ್ನು ಅಭ್ಯಾಸ ಮಾಡಿ. ನಿಮಗೆ ಯಾವುದು ಅನುಕೂಲಕರವಾಗುತ್ತೋ ಅಂಥ ಮುದ್ರೆಗಳನ್ನು ನೀವು ಸತತ ಅಭ್ಯಾಸ ಮಾಡಿ. ನಿಮ್ಮ ದೇಹ ಭದ್ರಕೋಟೆ ಆಗುತ್ತೆ. ಅದಕ್ಕೆ ಹೇಳ್ತೀನಿ, ಮುದ್ರಾ ನಿಮ್ಮ ದೇಹ ಭದ್ರ. ಮುದ್ರೆ ಯಾವಾಗಲೂ ನಿಮಗೆ ಹಾನಿಕಾರಕ ಇಲ್ಲ, ಸರಿಯಾದ ರೀತಿ ಮಾಡಿದರೆ ಮಾತ್ರ ಲಾಭ. ಆದರೆ ಸರಿಯಾಗಿ ಮಾಡಿಲ್ಲ ಅಂದ ತಕ್ಷಣ ಅಡ್ಡ ಪರಿಣಾಮ ಎಂದೂ ಆಗುವುದಿಲ್ಲ. ಆದರೆ ಲಾಭ ಅನ್ನುವಂಥದ್ದು ಬರುವುದಿಲ್ಲ ಅಷ್ಟೇ.
ಇಷ್ಟು ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.